ಇದೊಂಥರ ತೀರಿ ಮೀರಿ ಕಹಾನಿ. ಯಾರದ್ದೋ ಫ್ಲಾಟ್ನ ಇನ್ಯಾರಿಗೋ ಮಾರಾಟ ಮಾಡೋಕೆ ಮುಂದಾಗಿದೆ ಇಲ್ಲೊಂದು ಗ್ಯಾಂಗ್. ಇಷ್ಟಾಗಿದ್ರೆ ಕಾಮನ್ ಅನ್ಬಹುದಾಗಿತ್ತು. ಆದ್ರೆ ಇಲ್ಲಿ ಇನ್ಯಾರನ್ನೋ ಫ್ಲಾಟ್ನ ಓನರ್ ಅಂತಾನು ಬಿಂಬಿಸಿ ವಂಚನೆಯ ಆಟವಾಡಿದ್ದಾರೆ. ಇಲ್ಲಿ ಖತರ್ನಾಕ್ ಪ್ಲಾನಿಂಗ್ ಇದೆ, ಮೋಸದ ಜಾಲದ ಕಹಾನಿ ಕೂಡ ಅಡಗಿದೆ. ಅಕ್ರಮವಾಗಿ ಫ್ಲಾಟ್ಗಳನ್ನ ಮಾರಾಟ ಮಾಡಿದ ಆರೋಪ. ಸಿನಿಮಾ ಶೈಲಿಯಲ್ಲಿ ನಕಲಿ ಮೇರಿಯನ್ನ ಸೃಷ್ಟಿಸಿ ವಂಚನೆ. ಇಲ್ಲಿ ಹೀಗೆ ಡಾಕ್ಯುಮೆಂಟ್ಗೆ ಸಹಿ ಹಾಕ್ತಿರುವ ಈ ಹಿರಿ ಜೀವದ ಹೆಸರು ಮೇರಿ ಹರಿಟ್. ಇದೇ ಲೇಡಿ ಕಾವಲ್ ಭೈರಸಂದ್ರದಲ್ಲಿ 3 ಫ್ಲಾಟ್ಗಳನ್ನ ಹೊಂದಿದ್ದು ಅವುಗಳನ್ನ ಮಾರಾಟ ಮಾಡೋಕೆ ಮುಂದಾಗಿದ್ದಾರೆ. ಆಗ ಪರಿಚಯವಾದವನೇ ಈ ಸೂರ್ಯ. ರಿಯಲ್ ಎಸ್ಟೇಟ್ ಏಜೆಂಟ್ ಹತ್ರ ಹೋಗೋಣ, ಅವರು ಒಳ್ಳೆ ರೇಟಿಗೆ ಸೇಲ್ ಮಾಡ್ಕೊಡ್ತಾರೆ ಅಂತ ಕತೆ ಕಟ್ಟಿ ಈ ಅನುರಾಗ್ನ ಪರಿಚಯ ಮಾಡ್ತಾನೆ. ಆದ್ರೆ ಇವರಿಬ್ಬರು ಸೇರಿ ಮಾಡಿದ್ದು ಮಾತ್ರ ಮಾಸ್ಟರ್ ಪ್ಲಾನ್. ಮೇರಿಯಿಂದ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಸಹಿ ಹಾಗೆ ಫ್ಲಾಟ್ ಡಾಕ್ಯುಮೆಂಟ್ ಅನ್ನ ಅನುರಾಗ್ ಪಡ್ಕೊಂಡಿದ್ದ. ಆಮೇಲೆ ನಕಲಿ ಮೇರಿಯನ್ನ ಸೃಷ್ಟಿ ಮಾಡಿದ್ದಾರೆ. ಬಳಿಕ ಇವರೇ ಅಸಲಿ ಮೇರಿ ಅಂತ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಬಿಂಬಿಸಿ ಫ್ಲಾಟ್ ಮಾರಾಟಕ್ಕೆ ಮುಂದಾಗಿರುವ ಆರೋಪ ಕೇಳಿ ಬಂದಿದೆ. ಹಾಗಿದ್ರೆ ನಕಲಿ ಮೇರಿ ಆಧಾರ್ ಅಸಲಿ ಮೇರಿಗೆ ಮ್ಯಾಚ್ ಆಗಿದ್ದು ಹೇಗೆ? ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಆಧಾರ್ ತಮ್ಮ ಮ್ಯಾಚ್ ಆಗದಾಗ ವಂಚನೆಯ ಗ್ಯಾಂಗ್ ಮತ್ತೊಂದು ಪ್ಲಾನ್ ಮಾಡಿದೆ. ಅಸಲಿ ಮೇರಿಗೆ ಫೋನ್ ಮಾಡಿ ನಿಮ್ಮ ಫ್ಲಾಟ್ ಮಾರಾಟದ ಮುಂಚೆ ಖಾತಾ ಮಾಡಬೇಕು, ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು, OTP ಬರುತ್ತೆ, ಅದನ್ನು ಹೇಳಿ ಅಂತ ಹೇಳ್ತಾರೆ. ಈ ವಂಚನೆಯ ಬಗ್ಗೆ ಅರಿವು ಇರದೆ ಅಸಲಿ ಮೇರಿ OTP ಹೇಳಿದ್ದಾರೆ. ಈ OTP ಮುಂದಿಟ್ಟು 3 ಫ್ಲಾಟ್ಗಳ ಮಾರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದೇ ಗ್ಯಾಂಗ್ನ 3ನೇ ಆರೋಪಿ ಕೃಷ್ಣ, 4ನೇ ಆರೋಪಿ ಹೇಮಂತ್ಗೆ ಫ್ಲಾಟ್ ಮಾರಾಟ ಮಾಡಿದ ಆರೋಪ ಇದೆ. ನಂತರ ಫ್ಲಾಟ್ನ ಮೇಲೆ 1,90,00,000 ಲೋನ್ ಪಡೆದ ಅನುರಾಗ್ ಗ್ಯಾಂಗ್ ಬಳಿಕ ಅಸಲಿ ಮೇರಿ ಹೆಸರಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ನಕಲಿ ಅಕೌಂಟ್ ಓಪನ್ ಮಾಡ್ತಾರೆ. ಈ ಅಮೌಂಟ್ನ ಅದೇ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಂತರ ಈ ಅಮೌಂಟ್ ಅನ್ನ ತನ್ನ ಅಕೌಂಟ್ಗೆ ಅನುರಾಗ್ ವರ್ಗಾವಣೆ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ. ಸದ್ಯ ಈ ವಿಚಾರ ಗೊತ್ತಾಗಿ ಫ್ಲಾಟ್ನ ಅಸಲಿ ಮಾಲಕಿ ಮೇರಿ ಕಂಗಾಲಾಗಿದ್ದು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಕದ ತಟ್ಟಿದ್ದಾರೆ. ಅಲ್ಲದೆ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಮಾಡುವಾಗ ಸರಿಯಾಗಿ ಕ್ರಾಸ್ ಚೆಕ್ ಮಾಡದ ಹಿನ್ನೆಲೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಕೂಡ ದೂರು ದಾಖಲಾಗಿದೆ. ಇದೀಗ ಪ್ರಕರಣ ಸಂಬಂಧ ಅನುರಾಗ್, ಬ್ಯಾಂಕ್ ಮ್ಯಾನೇಜರ್ ಸೇರಿ ಒಟ್ಟು 12 ಜನರ ವಿರುದ್ಧ ಡಿಜೆ ಹಳ್ಳಿ ಠಾಣೆಯಲ್ಲಿ FIR ಆಗಿದೆ. ಸದ್ಯ ಪೊಲೀಸರ ತನಿಖೆಯ ನಂತರ ಈ ವಂಚನೆಯಾಟದ ಮತ್ತಷ್ಟು ರಹಸ್ಯ ಹೊರಬರೋ ಸಾಧ್ಯತೆ ಇದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.